ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಈಗ ಆಲ್ರೆಡಿ ಗೃಹಲಕ್ಷ್ಮಿ 24ನೇ ಕಂತಿನ ಹಣ ರಿಲೀಸ್ ಆಗಿದೆ. ಓಕೆನಾ, ಅಂದರೆ ಬಿಡುಗಡೆ ಪ್ರಾರಂಭ ಆಗಿದೆ. ಸೊ ಯಾವಾಗಲಿಂದ ನಿಮ್ಮ ಅಕೌಂಟ್ಗೆ ಜಮೆ ಆಗ್ತಾ ಇದೆ ಇವತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಯಾಕಂದರೆ ಕಳೆದ ಶುಕ್ರವಾರನೇ ನಿಮ್ಗಳಿಗೆ 24ನೇ ಕಂತಿನ ಹಣವನ್ನು DBT ಮುಖಾಂತರ ನಾವು ಹಾಕಿದ್ದೀವಿ. ಇನ್ನು 3-4 ದಿನದೊಳಗಡೆ ನಿಮ್ಮ ಅಕೌಂಟ್ಗಳಿಗೆ ಬಂದ್ಬಿಡುತ್ತೆ, ಅಂದರೆ ಬೆನಿಫಿಷರಿ ಅಕೌಂಟ್ಗಳಿಗೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಈಗ ಗೊತ್ತಿದೆ ಅಲ್ಲ ನಿಮಗೆ, ಸದನದಲ್ಲಿ ಎಷ್ಟು ಗಲಾಟೆ ಆಗ್ತಾ ಇದೆ ಅಂದ್ಬಿಟ್ಟು. ಸೊ ಅವರು ತುಂಬ ಬಾಕಿ ಕಂತುಗಳನ್ನು ಉಳಿಸ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಪಕ್ಷದವರು ಈ ವಿಪಕ್ಷ ನಾಯಕರುಗಳು ಅಂದರೆ BJP ನಾಯಕರುಗಳೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇವರ ರಾಜ್ಯ ದಿವಾಳಿ ಆಗಿದೆ, ಇವ್ರ ಕ್ಷಮೆ ಕೇಳಬೇಕು ಜನಗಳದ ಹತ್ರ ಅಂತ ಹೇಳ್ಬಿಟ್ಟು. ಸೊ ಇದ್ರದ್ದು ಇನ್ನೂ ಗಲಾಟೆ ಮುಂದುವರ್ಕೊಂಡು ಹೋಗ್ತಾನೆ ಇದೆ. ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮಗೂ ಕೂಡ ಸಂಪೂರ್ಣವಾದ ವಿಷಯ ತಿಳಿಯುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ, ಸೊ ಇವತ್ತು ನಾನು ವೇರ್ ಮಾಡಿರುವಂಥ ಡ್ರೆಸ್ ಬಂದು ಮೀಶೋನಲ್ಲೇ ಪರ್ಚೇಸ್ ಮಾಡಿರುವಂಥದ್ದು. ಸೊ ತುಂಬ ಜನ ಹೇಳ್ತಾ ಇದ್ರಿ, ಅನಿತಾ 500 ರೂಪೀಸ್ ಒಳಗಡೆ ಇರುವಂಥ ಬ್ಯೂಟಿಫುಲ್ಲಾಗಿ ಕಾಣಬೇಕು ಆ ಥರ ಡ್ರೆಸ್ಗಳನ್ನ ತೋರಿಸಿ ಅಂದ್ಬಿಟ್ಟು. ಸೊ ಇದು ಖಂಡಿತವಾಗ್ಲೂ ಒಂದು 470 ರೂಪಾಯಿ ಇರ್ಬೋದು ಅಷ್ಟೇ. ಆ್ಯಂಡ್ ಸ್ಲೀವ್ಲೆಸ್ ಇರೋದು ತೋರಿಸ್ಬೇಡಿ, ಸ್ಲೀವ್ ಇರುವಂಥದ್ದು ತೋರಿಸಿ ಅಂತಲೂ ಎಷ್ಟು ಜನಗಳು ಕೇಳ್ಕೊತಾ ಇದ್ರಿ. ನೋಡಿ, ಆ್ಯಕ್ಚುಲಿ ಇದು ಸ್ಲೀವ್ಲೆಸ್ ಬರುತ್ತೆ. ಓಕೆನಾ, ಆದರೆ ಅದ್ರ ಮೇಲೆ ಈ ಥರ ವಾಶ್ ಕೋಟ್ ಥರ ಶರ್ಟ್ ಥರ. ಓಕೆನಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇದರಿಂದನೇ ಲುಕ್ ಬಂದಿರುವಂಥದ್ದು. ಸೊ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ. 470 ರೂಪಾಯಿಗೆ ಎಲ್ಲೂ ಸಿಗೋದಿಲ್ಲ ಈ ಥರ ಡ್ರೆಸ್ಗಳು. ನೀವು ಯಾವುದಾದ್ರೂ ಫಂಕ್ಷನ್ ವೇರ್ಗೆ ಹಾಕೊಂಡು ಹೋಗ್ಬಿಡ್ಬೋದು, ಅಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ತುಂಬ ಹೊತ್ತು ಡ್ರೆಸ್ ಬಗ್ಗೆ ಮಾತಾಡೋದು ಬೇಡ, ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ. ಬಟ್ ನನ್ನ ಡ್ರೆಸ್ ಕಲೆಕ್ಷನ್ಸ್ ಕೂಡ ನೀವು ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಇದ್ರನ್ನ ಲಿಂಕ್ ಕೊಟ್ಟಿರ್ತೀನಿ. ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಮೀಶೋ ಡ್ರೆಸ್ ಲಿಂಕ್ ಇಲ್ಲಿದೆ ನೋಡಿ ಅಂದ್ಬಿಟ್ಟು. ಆ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ, ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಮೀಶೋ ಕರ್ಕೊಂಡು ಹೋಗುತ್ತೆ. ಅವಾಗ ನೀವು ಕೂಡ ಈ ಡ್ರೆಸ್ನ ಪರ್ಚೇಸ್ ಮಾಡ್ಕೋಬೋದು. ಓಕೆನಾ? ಆ್ಯಂಡ್ ಡ್ರೆಸ್ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೂ ಶೇರ್ ಮಾಡಿ, ತುಂಬ ಕಡಿಮೆ ದುಡ್ಡಿಗೆ ಆರಾಮ್ಸೆ ತೊಗೊಳ್ಳಿ. ಹೊರಗಡೆ ಶಾಪ್ಗಳಲ್ಲಿ ಈ ಥರದಕ್ಕೆಲ್ಲ 1-1.5 ಸಾವಿರ ರೂಪಾಯಿ ಆದರೂ ಕೊಡಬೇಕಾಗುತ್ತೆ. ಇಲ್ಲಿ ಆರಾಮಾಗಿ 450-470 ರೂಪಾಯಿಗೆ ನೀವು ಕೂಡ ತೊಗೋಬೋದು. ಓಕೆನಾ? ಸೊ ಬನ್ನಿ ಇವಾಗ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ 24ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನಿತಾ ಅಂತ ಕೇಳೋದಾದರೆ, ಇವತ್ತಿಂದನೇ ಬಿಡುಗಡೆ ಪ್ರಾರಂಭ ಆಗಿರುವಂಥದ್ದು. ಓಕೆನಾ? ನಿಮಗೆ ಈಗ ಬೆಳಗ್ಗೆ 11:30 ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ಮಧ್ಯಾಹ್ನ 3 ಗಂಟೆಗಾದರೂ ಬರ್ಬೋದು, ಅಥವಾ ಸಂಜೆ 5 ಗಂಟೆಗಾದರೂ ಬರ್ಬೋದು, ಅಥವಾ ನೈಟ್ 8 ಗಂಟೆ 9 ಗಂಟೆಗೂ ಕೂಡ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ. ಓಕೆನಾ? 11:30 ಬಿಡುಗಡೆ ಆಗಿದೆ ಅಂದ ತಕ್ಷಣ ಬೆಳಿಗ್ಗೆನೇ ಬರೋದಿಲ್ಲ, ಸಂಜೆನೂ ಕೂಡ ಬರುತ್ತೆ. ಆ್ಯಂಡ್ ಆದಷ್ಟು ಇವತ್ತು ಒಂದು 20-30% ಜನಗಳಿಗೆ ಖಂಡಿತವಾಗ್ಲೂ ಬರುತ್ತೆ. ಓಕೆನಾ? ಸೊ ಹಾಗಾಗಿ ಇವತ್ತಿನ ದಿನ ಯಾರೆಲ್ಲ ಗೃಹಲಕ್ಷ್ಮಿ 24ನೇ ಕಂತಿನ ಹಣ 2,000 ರೂಪಾಯಿ ಮಾತ್ರ ಬಿಡುಗಡೆ ಆಗ್ತಾ ಇರುವಂತದ್ದು ಇವತ್ತು. ಆಕ್ಚುಲಿ ಅವರು ಜನವರಿ ತಿಂಗಳಿಗೆ ನಾವು ಕೊಡಬೇಕು, ಇನ್ನ ನೆಕ್ಸ್ಟ್ 24ನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಡಿಸೈಡ್ ಮಾಡಿದ್ದಂಥದ್ದು. ಬಟ್ ಈಗ ಡಿಸೆಂಬರ್ 18ನೇ ತಾರೀಕಲ್ಲೇ ರಿಲೀಸ್ ಮಾಡ್ತಾ ಇರೋದು ಯಾಕಪ್ಪ ಅಂತ ಕೇಳೋದಾದ್ರೆ, ನಿಮ್ಗಳಿಗೆ ಗೊತ್ತೇ ಇದೆ ಈಗ ಸದನದಲ್ಲಿ ಎಷ್ಟು ಗಲಾಟೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಕೂಡ BJP ಶಾಸಕರುಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳು ಹಣವನ್ನ ಕೊಟ್ಟೇ ಇಲ್ಲ, 5,000 ಕೋಟಿ ಹಣ ಎಲ್ಲೋಯ್ತು? ಯಾಕೆಂದ್ರೆ ಒಂದು ಕಂತು ಹಣ ಬಿಡುಗಡೆ ಮಾಡಬೇಕು ಗೃಹಲಕ್ಷ್ಮಿಯರಿಗೆ ಅಂತ ಹೇಳಿದ್ರೆ, ಸೊ ಒಂದು ಸತಿಗೆ 2,500 ಕೋಟಿ ಹಣ ಸರ್ಕಾರದಿಂದ ರಿಲೀಸ್ ಆಗುವಂಥದ್ದು. ಅಂಥದ್ರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳು ಹಣವನ್ನ ನೀವು ಜನಗಳಿಗೆ ಕೊಟ್ಟೇ ಇಲ್ಲ, 2 ತಿಂಗಳು ಮಿಸ್ ಮಾಡಿಬಿಟ್ಟು ಮತ್ತೆ ರೆಗ್ಯುಲರ್ ಆಗಿ ನಾವು ಕೊಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ದೀರಾ ಅಂತ ಅಂದ್ರೆ 5,000 ಕೋಟಿ ಹಣ ಏನ್ ಮಾಡಿದ್ರಿ ನೀವು? ಸೊ ನೀವು ಮೋಸ ಮಾಡಿದ್ದೀರಾ, ಸದನಕ್ಕೂ ಕೂಡ ಇಲ್ಲಿ ಮೋಸ ಮಾಡಿದ್ದೀರಾ, ಜನಗಳಿಗೂ ಮೋಸ ಮಾಡಿದ್ದೀರಾ. ನೀವಿಲ್ಲಿ ಕ್ಷಮೆ ಕೇಳಲೇಬೇಕು. ಅಂದ್ರೆ BJP ಅವ್ರ ಹತ್ರ ಕ್ಷಮೆ ಕೇಳ್ಬೇಕಂತೆ ಕಾಂಗ್ರೆಸ್ ಸರ್ಕಾರದವರು. ಇದು ನಾವಲ್ವಾ ಕಂಡಿಡ್ದಿದ್ದು ಇವಾಗ ನೀವು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳಿ ವಾದ ಮಾಡ್ತಿರುವಂಥದ್ದು. ಸೊ ಹಂಗಾಗಿ ಈಗ ಕಾಂಗ್ರೆಸ್ ಪಕ್ಷ ಏನು ಮಾಡ್ಬಿಡ್ತು ಅಂತಂದರೆ, ಇದು ಹಿಂಗೆ ಮುಂದುವರ್ಕೊಂಡು ಹೋದ್ರೆ ಸರಿಯಾಗಲ್ಲ ಅಂದ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಒಂದು ಕಂತು ಮಾತ್ರ ರಿಲೀಸ್ ಮಾಡಿದ್ದಾರೆ ಇವಾಗ. ಅದನ್ನು ಅವರು 24ನೇ ಕಂತು ಅಂತ ಹೇಳಿ ತಿಳ್ಕೊಬೇಕು ಅಂತ ಹೇಳಿರೋ ಅಂಥದ್ದು. ಓಕೆನಾ? ಸೊ ಹಾಗಾಗಿ ಇವತ್ತಿನ ದಿನದಿಂದ ಸ್ಟಾರ್ಟ್ ಆಗುತ್ತೆ, ನಾಳೆ ಕೂಡ ಬರುತ್ತೆ, ನಾಡಿದ್ದು ಕೂಡ ಬರುತ್ತೆ. ಯಾಕಂದರೆ ಹಾಕಿದ ದಿನನೇ ಎಲ್ಲ 1,24,00,000 ಗೃಹಲಕ್ಷ್ಮಿಯರಿಗೆ ಹಣ ಬರೋದಿಲ್ಲ, 3 ಹಂತದಲ್ಲಿ ಡಿವೈಡ್ ಮಾಡಿರುವಂಥದ್ದು. ಸೊ ಹಾಗಾಗಿ ಇವತ್ತು ಒಂದು 20 ಲಕ್ಷ ಜನ ಅಥವಾ 30 ಲಕ್ಷ ಜನಗಳಷ್ಟು ಜನಗಳಿಗೆ ಇವತ್ತು ನಾಳೆ ನಾಡಿದ್ರಲ್ಲಿ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಇಲ್ಲ ಅನಿತಾ, ನೀವು ವಿಡಿಯೋ ಮಾಡಿದ್ರಿ 18ನೇ ತಾರೀಕು, ನಮಗೆ ಇವತ್ತಲ್ಲೇ 25ನೇ ತಾರೀಕು, ಆದರೂ ನಮ್ಗೆ 24ನೇ ಕಂತಿನ 2,000 ರೂಪಾಯಿ ಹಣ ಬಂದೇ ಇಲ್ಲ ಅಂತ ಏನಾದರೂ ನೀವು ಅಂದ್ಕೊಂಡ್ರೆ ಒಂದು ವಾರ ಬಿಟ್ಟು, ಸೊ 2ನೇ ಹಂತ ಅಂತ ಹೇಳಿ ಬಿಡುಗಡೆ ಮಾಡ್ತಾರಲ್ವಾ, ಆವಾಗ ಖಂಡಿತವಾಗ್ಲೂ ಮತ್ತೆ ಬರುತ್ತೆ. ಬಟ್ ಇವತ್ತು ಬಿಡುಗಡೆ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಓಕೆನಾ?
ಸೊ ಕೆಲವೊಂದಿಷ್ಟು ಜನಗಳಿಗೆ ಮೇ ಬಿ ನಿನ್ನೆನೂ ಕೂಡ ಬಂದಿರುತ್ತೆ, ಅಂದರೆ ಎಲ್ರಿಗೂ ಬಂದಿರೋದಿಲ್ಲ, ಸುಮ್ಮನೆ ಟ್ರಯಲ್ ನೋಡ್ತಾರೆ ಅಲ್ವಾ. ಈಗ ಇವತ್ತು ಬಿಡುಗಡೆ ಮಾಡ್ತಾರೆ ಅಂದರೆ ನಿನ್ನೆ ದಿನನೇ ಸ್ವಲ್ಪ ಜನಗಳಿಗೆ, ಬೆರಳೆಣಿಕೆ ಅಷ್ಟು ಜನಗಳಿಗೆ ಹಾಕಿರ್ತಾರೆ. ಯಾರಾದರೂ ನಿನ್ನೆ ಸಂಜೆ ಏನಾದರೂ ರಿಸೀವ್ ಮಾಡ್ಕೊಂಡಿರೋರು ಇದ್ದೀರಾ 2,000 ರೂಪಾಯಿ ಅಂತ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಬ್ರು 23ನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ, ಅವರಿಗಂತೂ ನೀವು ವರಿನೇ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈಗೇನು 24ನೇ ಕಂತಿನ ಹಣ ರಿಲೀಸ್ ಮಾಡ್ತಾ ಇದ್ದಾರೋ ಇದರೊಟ್ಟಿಗೆ ನಿಮಗೆ ಒಟ್ಟಿಗೆ 4,000 ರೂಪಾಯಿ ಹಣ ಖಂಡಿತವಾಗ್ಲೂ ಹಾಕ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ 4,000 ರೂಪಾಯಿ ಯಾವುದು 23, 24 ಎರಡು ಸೇರಿ. ಯಾರಿಗೆಲ್ಲ 23 ಬಂದಿರಲಿಲ್ಲ ಅವ್ರಿಗೆ ಮಾತ್ರ 4,000 ಹಣ ಬರುತ್ತೆ. ಯಾರಿಗೆಲ್ಲ 23ನೇ ಕಂತವರೆಗೂ ಕರೆಕ್ಟಾಗಿ ಬಂದಿತ್ತು ಅವ್ರಿಗೆ ಮಾತ್ರ 2,000 ರೂಪಾಯಿ ಹಣ ಬರುತ್ತೆ. ಓಕೆನಾ. ಸೊ ಹಾಗಾದರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕ್ಷಮೆ ಕೇಳ್ತಾರಾ BJP ಅವ್ರಿಗೆ ಅಂತ ಕೇಳೋದಾದರೆ, ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಸದನದಲ್ಲಿ ಅಂತ ಹೇಳಿದ್ರೆ, ಓಕೆ ನಾವು ಮಿಸ್ ಮಾಡಿದ್ದೀವಲ್ವ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದು, ಈಗ ಹೇಳ್ತಾ ಇದ್ದೀವಲ್ಲ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಹತ್ರ ಮಾತಾಡ್ಬಿಟ್ಟು ನಾನು ಶೀಘ್ರದಲ್ಲೇ ಬಿಡುಗಡೆ ಮಾಡಿಸ್ತೀನಿ ಆ ಫೆಬ್ರವರಿ ಮಾರ್ಚಿಂದು ಅಂತ ಹೇಳಿಬಿಟ್ಟು, ಸೊ ಮತ್ತು ಯಾಕೆ ನಮ್ಮ ವಿರುದ್ಧ ಈ ಥರ ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾ ಇರುವಂಥದ್ದು. ಹಾಗಾದರೆ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಯಾರು? ನಮ್ಮ ಚೀಫ್ ಮಿನಿಸ್ಟರೇ ಫಿನಾನ್ಸ್ ಮಿನಿಸ್ಟರ್ ಅಲ್ವಾ, ನಮ್ಮ CM ಸಿದ್ದರಾಮಯ್ಯ ಸರ್ ಅವರು. ಸೊ ಅವರೇ ಇವಾಗ ತಕ್ಷಣಕ್ಕೆ ಈ ಕಂತನ್ನು ಬಿಡುಗಡೆ ಮಾಡಿರುವಂಥದ್ದು. ಓಕೆನಾ. ಸೊ ಇಲ್ಲಿ BJP ಅವ್ರು ಏನು ಹೇಳ್ತಾರೆ ಅಂತ ಅಂದರೆ, ಸೊ ನೀವು ರಾಜ್ಯ ದಿವಾಳಿ ಆಗಿದೆ ಅಂತ ಒಪ್ಕೊಳ್ಳಿ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಒಪ್ಕೊಳ್ಳಿ, ಸುಮ್ಮನೆ ಯಾಕೆ ಈ ಥರ ಜನಗಳಿಗೆ ಪೆಂಡಿಂಗ್ ಹಣವನ್ನು ಉಳಿಸ್ಕೊಂಡು ಮೋಸ ಮಾಡ್ತೀರಾ? ಸೊ ನೀವು ಹೇಳಿದ್ದೇನು ಎಲೆಕ್ಷನ್ ಬರೋದಕ್ಕಿಂತ ಮುಂಚೆ ಪ್ರತಿ ತಿಂಗಳು ಕರೆಕ್ಟಾಗಿ 2,000 ರೂಪಾಯಿ ಕೊಡ್ತೀವಿ ಅಂದ್ಬಿಟ್ಟು, ಆ ಥರ ನೀವು ಒಂದು ದಿನನೂ ಕೊಟ್ಟೇ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗ್ಲಿಂದ 2 ತಿಂಗಳು ಉಳಿಸ್ಕೋತೀರಾ, ಇನ್ನೊಂದು ತಿಂಗಳು ಹಾಕ್ತೀರಾ, 3 ತಿಂಗಳು ಉಳಿಸ್ಕೋತೀರಾ, ಮತ್ತೊಂದು ತಿಂಗಳು ಹಾಕ್ತೀರಾ. ಸೊ ಈ ರೀತಿ ಮಾಡಿದ್ರೆ ಜನಗಳಿಗೆ ಇದು ಅನುಕೂಲ ಆಗಲ್ಲ ಅಂದ್ಬಿಟ್ಟು BJP ಅವರ ಪ್ರಶ್ನೆ. ಓಕೆನಾ. ಸೊ ಇಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಅವರು ಒಂದು ಮಾತು ಹೇಳ್ತಾರೆ ಸದನದಲ್ಲಿ, ನಮ್ಮ ರಾಜ್ಯ ದಿವಾಳಿ ಆಗಿದೆ ಅಂತ ಹೇಳಿ ಒಪ್ಕೊಳ್ಳಿ ಅಂತ ಹೇಳ್ತಿರಲ್ಲ, ನೀವು ಹಂಗಾದ್ರೆ ಯಾವುದು ಜನಗಳಿಗೆ ಈ ಥರ ಕೊಡ್ತೀವಿ ಅಂತ ಹೇಳಿ ಕೊಡ್ದಲ್ಲೇ ಮೋಸ ಮಾಡಿಲ್ವಾ ಹಂಗಾದ್ರೆ? ಸೊ 11,000 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಿ ಯಡಿಯೂರಪ್ಪ ಸರ್ಕಾರ ಬರೋದಕ್ಕಿಂತ ಮುಂಚೆ. ಅದಾದ ನಂತರ ಯಡಿಯೂರಪ್ಪ ಸರ್ಕಾರ ಬಂತು BJPನಲ್ಲಿ, ಅವಾಗ ಮತ್ತೆ ನೀವೇನು ಜನಗಳಿಗೆ ಕೊಡಲೇ ಇಲ್ಲ. ಹಾಗಾದ್ರೆ ಆ 11,500 ಕೋಟಿ ಹಣ ಏನಾಯಿತು? ಅದು ಹಂಗಾದ್ರೆ ನಾವು ಹೇಳ್ಬೋದಲ್ಲ ನಿಮ್ಮ ರಾಜ್ಯ ದಿವಾಳಿ ಆಗೋಯ್ತು ಅದಕ್ಕೆ ನಿಮ್ಮ ಹಣ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ನಮಗೆ ಪ್ರಶ್ನೆ ಬರಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಈ ಕಡೆ ನಮ್ಮ DK ಶಿವಕುಮಾರ್ ಸರ್ ಅವರು ಹೇಳ್ತಾ ಇರುವಂಥದ್ದು. ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಏನು BJP ಅವರು ಹಂಗ ಅಂದ ತಕ್ಷಣ ಸುಮ್ಮನೆ ಕೂತಿಲ್ಲ ಅವರು. ಸೊ ನಿಮ್ಮ ಯೋಗ್ಯತೆಗೆ ಕೇವಲ ಒಂದೇ ರೂಪಾಯಿ ನಮ್ಮ ಮಹಿಳೆಯರಿಗೆ ನೀವು ಕೊಡೋಕ್ಕಾಗಿದೆಯಾ ಇದುವರೆಗೂ BJP ಪಕ್ಷ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಸಿಟ್ಟಲ್ಲಿ ಸದನದಲ್ಲಿ ಮಾತಾಡಿದ್ದಂಥದ್ದು. ಸೊ ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಈ ಕಡೆ BJP ಅವ್ರಿಗೂ ಕೂಡ ತುಂಬ ಕೋಪ ಬರ್ತಾ ಇದೆ. ಮತ್ತು ನಮ್ಮನ್ನು ಕೇಳೋ ಅರ್ಹತೆ ನಿಮ್ಗೇನಿದೆ? ಸೊ ನಾವು ಅಟ್ಲೀಸ್ಟ್ ಕೊಡ್ತಾ ಇದೀವಲ್ಲ. ಈಗ ಏನು ಹೇಳ್ತಾರೆ 24 ಕಂತು ಹಣ ಈಗ ರಿಲೀಸ್ ಆಗ್ತಾ ಇದೆ ಅಂತ ಅಂದರೆ, ಸೊ 50,000 ಕೋಟಿ ಹಣಕ್ಕಿಂತ ಹೆಚ್ಚು ನಾವು ಜನಗಳಿಗೆ ಅದರಲ್ಲೂ ಮಹಿಳೆಯರಿಗೆ ಕೊಟ್ಟಿದ್ದೀವಿ. ನೀವೇನು ಕೊಟ್ಟಿದ್ದೀರಾ ₹1 ಲಾಭರ ಮಹಿಳೆಯರಿಗೆ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದವ್ರದ್ದು ಪ್ರಶ್ನೆ ಆಗಿದೆ. ಸೊ ಇಲ್ಲಿ BJP ಅವ್ರು ಹೇಳ್ತಾರೆ ನಾವು ರೈತರುಗಳಿಗೆ ಕೊಟ್ಟಿದ್ದೀವಲ್ಲ, ಯಾವುದು PM ಕಿಸಾನ್ ಯೋಜನೆ ಹಣ ಅಂತ ಹೇಳ್ಬಿಟ್ಟು 3 ತಿಂಗಳಿಗೆ ಒಂದ್ಸತಿ 2,000 ರೂಪಾಯಿ ಕೊಡ್ತಾರೆ. ನೀವು 3 ತಿಂಗಳಿಗೆ ಕೊಟ್ಟರೆ ನಾವು ಪ್ರತಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತಿದ್ದೀವಲ್ಲ ಮಹಿಳೆಯರಿಗೆ ಅಂದ್ಬಿಟ್ಟು. ಸೊ ಒಟ್ಟಾರೆ ಚಿಕ್ಕ ಮಕ್ಕಳು ಜಗಳ ಆಡೋ ರೀತಿನಲ್ಲಿ ಸದನದಲ್ಲಿ ಜಗಳ ಆಗ್ತಾ ಇದೆ. ಸೊ ಪಕ್ಷಗಳಿಗೆ ಯಾವ ಥರ ಅಂತ ಅಂದರೆ ಒಂಥರ ಹಾವು ಮುಂಗ್ಸಿ ಥರ ಆಗೋಗ್ಬಿಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಮತ್ತು BJP ಪಕ್ಷದವರು. ಸೊ ಇದು ಎಲ್ಲಿಗೆ ಹೋಗೋದು ನಿಲ್ಲುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದವ್ರು ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇರುವಂಥದ್ದು BJP ಅವರು. ಓಕೆನಾ. ಒಟ್ಟಾರೆ ಏನೇ ಆಗಿರಲಿ ನಮ್ಮ ಮಹಿಳೆಯರಿಗೆ ಅಂದರೆ ಜನಸಾಮಾನ್ಯರಿಗೆ ಇಲ್ಲಿ ಪಬ್ಲಿಕ್ಕಲ್ಲಿ ಪ್ರಶ್ನೆ ಮಾಡಿದಾಗ ಅವರು ಹೇಳ್ತಾ ಇರೋದು ತುಂಬ ಜನಗಳು ಒಂದೇ ಮಾತು, ಅಟ್ಲೀಸ್ಟ್ 50,000 ಕೋಟಿ ಹಣ ಕೊಟ್ಟಿದ್ದಾರಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರದವರು, ಇನ್ನು 5,000 ಕೋಟಿ ಏನು ಅವ್ರು ಉಳಿಸ್ಕೊಳ್ಳೋದಿಲ್ಲ, ಒಪ್ಕೊಂಡಿದ್ದಾರಲ್ಲ ನಾವು ಕೊಡ್ತೀವಿ ಅಂತ ಹೇಳಿ ಅವ್ರು ಕೊಟ್ಟೇ ಕೊಡ್ತಾರೆ. ನಮಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷದ ಮೇಲೆ. ಸೊ ಬಡವರ ಬಂದು ನಮ್ಮ CM ಸಿದ್ದರಾಮಯ್ಯ ನಮಗೆ ಮೋಸ ಮಾಡೋದಿಲ್ಲ, ಅಥವಾ 2 ತಿಂಗಳು ಅವ್ರು ಕೊಡೋದೇ ಇಲ್ಲ ಅಂದ್ರೂ ನಾವು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ಮಹಿಳೆಯರು ಹೇಳ್ತಾ ಇರುವಂಥದ್ದು. ಸೊ ಹಂಗಂತ ಕೊಡೋದೇ ಬೇಡ ಅಂತ ಏನು ನೀವು ಅನ್ನೋದು ಬೇಡ. ಓಕೆನಾ. ನಮ್ಮ ಮಹಿಳೆಯರು ಅದು ಸರ್ಕಾರದ ದುಡ್ಡು ಕೊಡಲಿ. ಓಕೆನಾ. ಬಟ್ ನಾವು ಕೂಡ ಫೋರ್ಸ್ ಮಾಡಬಾರ್ದು ಅಥವಾ ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಹೇಳ್ಬಾರ್ದು ಅಂತ ಹೇಳಿ ಮಹಿಳೆಯರು ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಓಕೆನಾ. ಸೊ ಇದಾಗಿತ್ತು ಸದ್ಯಕ್ಕೆ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನ್ಯೂಸ್ ಬಂದಿದ್ದಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಖುಷಿ ಆಯ್ತಾ ಇವತ್ತಿನ ದಿನ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಎಷ್ಟೋ ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಸೊ ನಾವು ಏನೋ ಗುಂಡು ತೊಗೊಂಡ್ವಿ ಅಥವಾ ಇನ್ನೇನೋ ಒಂದು ಕೊಳ್ಚೈನ್ ತೊಗೊಂಡ್ವಿ ಅಥವಾ ವಾಷಿಂಗ್ ಮಿಷಿನ್ ತೊಗೊಂಡ್ವಿ, ಸೊ ಎಲ್ಲೇ ಹೊರಗಡೆ ಹೋಗ್ಲಿ ತುಂಬ ಜನ ಮಾತಾಡ್ತಿರ್ತಾರೆ, ನಿನಗೆ ಬಂತ ಈ ತಿಂಗಳು ಗೃಹಲಕ್ಷ್ಮಿ 2,000 ರೂಪಾಯಿ ದುಡ್ಡು, ಅಥವಾ ಇನ್ಯಾರನೋ ಕೇಳ್ತಾ ಇರ್ತಾರೆ ನಿನಗೆ ಬಂತ, ನನಗೆ ಬಂತು, ನಾನು ಇದರಿಂದ ಅದು ಮಾಡಿಕೊಂಡೆ ಇದು ಮಾಡಿಕೊಂಡೆ ಅಂದ್ಬಿಟ್ಟು ನಮ್ಮ ಮಹಿಳೆಯರ ಮುಖದಲ್ಲಿ ತುಂಬ ಸಂತೋಷ. ಅದರಲ್ಲೂ ಪಾಪ ಏಜ್ ಆಗಿರೋರು ಇರ್ತಾರಲ್ವಾ. ಸೊ ಎಷ್ಟೋ ಜನಗಳಿಗೆ ಅವ್ರ ಮನೆಯಲ್ಲಿ ಅವ್ರಿಗೆ ಒಂದು ಶುಗರ್ BP ಮಾತ್ರೇನೂ ತಂದು ಕೊಡ್ತಾ ಇರೋದಿಲ್ಲ. ಅಂಥದ್ರಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನನಗೆ ನಾನು ಸಾಕೊಂತಾ ಇದ್ದೀನಿ ಅನ್ನೋವಷ್ಟು ಖುಷಿ ತಂದುಕೊಟ್ಟಿದೆ ನಮ್ಮ
ನಮ್ಮ ಮಹಿಳೆಯರಿಗೆ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ನಿಮ್ಗೆ ಯಾವ ಥರ ಹೆಲ್ಪ್ ಆಗಿದೆ ಅಂದ್ಬಿಟ್ಟು ದಯವಿಟ್ಟು ತಿಳಿಸಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ತು ಅಂದರೆ ಮತ್ತೆ ನಾನು ಲೇಟೆಸ್ಟ್ ಅಪ್ಡೇಟ್ ಏನೇನು ಬರುತ್ತೋ ಅದನ್ನು ಖಂಡಿತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಕೂಡ ಬ್ಯುಸಿ ಇರೋ ಕಾರಣದಿಂದ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಾನೆ ಇಲ್ಲ. 5 ದಿನ 6 ದಿನಕ್ಕೆ ಒಂದೊಂದ್ಸತಿ ಬರ್ತಾ ಇರ್ತೀನಿ. ಬಟ್ ಮುಖ್ಯವಾದ ವಿಷಯ ಬಂತು ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಇವತ್ತು ಊರಲ್ಲಿದ್ದೀನಿ, ಅಂದರೆ ಹಳ್ಳಿನಲ್ಲಿದ್ದೀನಿ. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ ಅಂದ್ಬಿಟ್ಟು ಇಲ್ಲೇ ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ. ಇವತ್ತಿನ ನೇಚರ್ ಅಂತೂ ಸಖತ್ತಾಗಿದೆ. ಆ್ಯಂಡ್ ಇನ್ನೊಂದು ಮರ್ತಿದ್ದೆ ನಾನು, ಚಿನ್ನದ ರೇಟು ಅನಿತಾ, ಚಿನ್ನದ ರೇಟ್ ಹೇಳಿ ಅಂತ ಕೇಳ್ತಿದ್ರಿ ಅಲ್ವಾ. 12,300 ರೂಪಾಯಿ ಆಗಿದೆ ಚಿನ್ನದ ರೇಟು. ಓಕೆನಾ, 12,300 ರೂಪಾಯಿ ಆಗಿದೆ ಚಿನ್ನದ ರೇಟು. ಸೊ ತಗೊಳಕ್ಕಂತೂ ಆಗಲ್ಲ ಬಡ ಜನಗಳು. ಸೊ ದಿನೇ ದಿನೇ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು 2 ತಿಂಗಳಲ್ಲಿ 14,000 ರೂಪಾಯಿ ಆಗುತ್ತಂತೆ ಚಿನ್ನದ ರೇಟು. ಸೊ ನೋಡಿ, ಯೋಚನೆ ಮಾಡಿ. ಯಾರು ಚಿನ್ನಕ್ಕೆ ಅತಿಯಾಗಿ ಆಸೆ ಪಡೋದೇನು ಬೇಡ. ಇದ್ದಿದ್ರಲ್ಲಿ ಖುಷಿಯಾಗಿರೋಣ. ಯಾಕೆಂದರೆ ಅವರು ಕಡಿಮೆ ಮಾಡೋದಂತೂ ಕಾಣಿಸ್ತಾ ಇಲ್ಲ. ಸೊ ಇದು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತಾ ಅಂತೂ ಕಡಿಮೆ ಅಂತೂ ಆಗಲ್ಲ, ನಾವು ಏನೇ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆ್ಯಂಡ್ ಇನ್ನೊಂದು ಮುಖ್ಯವಾದ ಮಾಹಿತಿ ಏನು ಹೇಳ್ತಾರೆ ಅಂದರೆ ಅವರು, ಕಾಂಗ್ರೆಸ್ ಪಕ್ಷದವರು, ಸೊ ನೀವು 1 ರೂಪಾಯಿ ಕೂಡ ಯೋಗ್ಯತೆ ಇಲ್ಲ ನಮ್ಮ ಮಹಿಳೆಯರಿಗೆ. ಸೊ ಆದರೆ GST ಟ್ಯಾಕ್ಸು ಅಂತ ಹೇಳಿ ಏರಿಕೆ ಮಾಡಿ ಬೇಸರ ತಂದಿದ್ದೀರಾ ನಮ್ಮ ಕರ್ನಾಟಕದ ಜನತೆಗೆ. ನಾವು ಆ ರೀತಿ ಮಾಡಿಲ್ಲ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಸೊ ಒಟ್ಟಾರೆ ಲೇಟೆಸ್ಟ್ ಆಗಿ ಏನು ಬಂದಿತ್ತೋ ಅದೆಲ್ಲ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಎಲ್ಲರೂ ಕೂಡ ನನ್ನ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಾನು ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ, ಸೊ ವಿಡಿಯೋ ಉಪಯುಕ್ತ ಆಯಿತು ಅಂದರೆ ಪುಟ್ಟದೊಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ನಾಳೆ ನಾಡಿದ್ರೊಳಗಡೆ ಯಾರಿಗೆಲ್ಲ ಅಮೌಂಟ್ ಬರುತ್ತೋ 2024ನೇ ಕಂತಿದ್ದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಓಕೆನಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.